ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಳಂಕವನ್ನ ತರುವಂಥ ಕೆಲಸವನ್ನ ಹಲವು ನಾಯಕರು ಮಾಡಿದರು. ಅದೇನು, ಟೆರರಿಸ್ಟ್ಗಳಲ್ಲಿ ಹಿಂದೂ ಟೆರರಿಸ್ಟ್ಗಳು ಅನ್ನುವಂಥದ್ದನ್ನ ತಂದಿಟ್ಟಿದ್ರು. ಅದು ಯಾವ ಇನ್ಸಿಡೆಂಟ್ ಅಂತಂದ್ರೆ ಮಾಲೆಗಾಂವ್ ಬ್ಲಾಸ್ಟ್ ಪ್ರಕರಣ. ಇದರಲ್ಲಿ ಹಿಂದೂ ಭಯೋತ್ಪಾದನೆ ಅನ್ನುವಂಥ ಹೆಸರನ್ನ ಇಡುವಂಥ ಕೆಲಸವನ್ನ ಕಾಂಗ್ರೆಸ್ನ ಕೆಲ ಲೀಡರ್ಸ್ಗಳು ಆರಂಭ ಮಾಡಿದರು. ಈಗ ಆ ಕಳಂಕದಿಂದ ಮುಕ್ತ ಆಗುವಂಥ ದಿನ ಇವತ್ತು. ಯಾಕೆ? ಇವತ್ತೊಂದು ತೀರ್ಪು ಬಂದಿದೆ, ನೋಡಿ ಸ್ಟೋರಿಯನ್ನ. 2008ರ ಮಾಲೆಗಾಂವ್ ಸ್ಫೋಟ ಪ್ರಕರಣದ 7 ಆರೋಪಿಗಳು ಖುಲಾಸೆ. 2008ರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ನ ಜನನಿಬಿಡ ಭಾಗದಲ್ಲಿ 3 ಬಾಂಬ್ಗಳು ಸ್ಫೋಟಗೊಂಡು 6 ಮಂದಿ ಮೃತಪಟ್ಟು 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮುಂಬೈನ ವಿಶೇಷ ಕೋರ್ಟ್ ಮಹತ್ವದ ಆದೇಶವನ್ನು ಪ್ರಕಟ ಮಾಡಿದೆ. ಮಾಜಿ ಬಿಜೆಪಿ ಸಂಸದೆ ಪ್ರಜ್ಞಾ ಠಾಕೂರ್ ಹಾಗೂ ಮಾಜಿ ಸೇನಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಸೇರಿದಂತೆ ಎಲ್ಲಾ ಆರೋಪಿಗಳನ್ನು ಕೂಡ ನ್ಯಾಯಾಲಯ ಕೇಸ್ನಿಂದ ಖುಲಾಸೆಗೊಳಿಸಿದೆ. ಈ ಪ್ರಕರಣದ ತನಿಖೆ ನಡೆಸಿದ ಎನ್ಐಎ ಆರೋಪಿತರ ವಿರುದ್ಧ UAPA ಆಕ್ಟ್ ಕಲಂ 16A ಅಡಿಯಲ್ಲಿ ಶಿಕ್ಷೆಯನ್ನು ಕೋರಲಾಗಿತ್ತು. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ಮುಂಬೈ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರಾದ AK ಲಹೋಟಿ ಅವರು ಮಹತ್ವದ ಆದೇಶ ಕೊಟ್ಟಿದ್ದಾರೆ. ಅನುಮಾನದಿಂದ ಈ ಪ್ರಕರಣವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಆರೋಪಿಗಳ ವಿರುದ್ಧ ದಾಖಲಾಗಿರುವ ಆರೋಪಗಳನ್ನು ಅನುಮಾನ ಮೀರಿ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳಿ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಸಮಾಜದ ವಿರುದ್ಧ ಒಂದು ಗಂಭೀರ ಘಟನೆ ನಡೆದು ಹೋಗಿದೆ, ಆದರೆ ನ್ಯಾಯಾಲಯವು ಕೆಲವು ನೈತಿಕ ಆಧಾರದ ಮೇಲೆ ಶಿಕ್ಷೆಯನ್ನು ವಿಧಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಬಿಜೆಪಿಯ ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್ ಮತ್ತು ಪುರೋಹಿತ್ ರಮೇಶ್ ಉಪಾಧ್ಯಾಯ, ಸುಧಾಕರ್ ಚತುರ್ವೇದಿ, ಅಜಯ್ ಸುಧಾಕರ್ ದ್ವಿವೇದಿ ಅಲಿಯಾಸ್ ಶಂಕರಾಚಾರ್ಯ ಮತ್ತು ಸಮೀರ್ ಕುಲಕರ್ಣಿ ಅವರನ್ನ ನ್ಯಾಯಾಲಯ ಕೇಸ್ನಿಂದ ಮುಕ್ತಗೊಳಿಸಿದೆ. ಇನ್ನು ಮಾಲೆಗಾಂವ್ ಪ್ರಕರಣದ ಸಂಬಂಧ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಾಲೆಗಾಂವ್ ಕೇಸ್ ಕೋರ್ಟ್ ಹೇಳಿದ್ದೇನು? ಪ್ರಾಸಿಕ್ಯೂಷನ್ ಬಲವಾದ ಪುರಾವೆ ತರುವುದಕ್ಕೆ ವಿಫಲವಾಗಿದೆ. ಸಾಕ್ಷ್ಯಗಳು ಸತ್ಯತೆಯಿಂದ ಕೂಡಿಲ್ಲ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ, ಆದರೆ ನೈತಿಕ ಆಧಾರದ ಮೇರೆಗೆ ಶಿಕ್ಷೆಯನ್ನು ವಿಧಿಸಲಾಗುವುದಿಲ್ಲ. ಪ್ರಜ್ಞಾ ವಿರುದ್ಧ ಆರೋಪ ಸಾಬೀತಿಗೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಬೈಕ್ನ ಚಾಸಿಸ್ನ ಸರಣಿ ಸಂಖ್ಯೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿಲ್ಲ. ಬೈಕ್ ಅವರದ್ದೇ ಅಂತ ಸಾಬೀತುಪಡಿಸುವುದಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ವಿರುದ್ಧ ಆರೋಪಕ್ಕೂ ಪುರಾವೆಗಳಿಲ್ಲ. ಕಾಶ್ಮೀರದಿಂದ RDX ಪಡಿತಾ ಇದ್ರು ಎನ್ನಲು ಕೂಡ ಪುರಾವೆಗಳಿಲ್ಲ ಅಂತ ಕೋರ್ಟ್ ತಿಳಿಸಿದೆ. 2008ರಲ್ಲಿ ಮಾಲೆಗಾಂವ್ನಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಂಬೈನ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಕೊಟ್ಟಿರುವಂಥದ್ದು. ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಸೇರಿದಂತೆ 7 ಮಂದಿ ಆರೋಪಿಗಳೇನಿದ್ರು ಈ ಪ್ರಕರಣದಲ್ಲಿ ಅವರನ್ನು ನಿರ್ದೋಷಿಗಳು ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನು ಕೊಡಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರು ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. 2008ರಲ್ಲಿ ಈ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಈ ಒಂದು 7 ಆರೋಪಿಗಳ ವಿರುದ್ಧ UAPA ಆಕ್ಟ್ನ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಂಡು ಚಾರ್ಜ್ ಶೀಟನ್ನು ದಾಖಲು ಮಾಡಲಾಗಿತ್ತು. ಆದರೆ ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಂಥ ಹಿನ್ನೆಲೆಯಲ್ಲಿ ಈ ಆರೋಪಿಗಳನ್ನು ನಿರ್ದೋಷಿ ಅಂತ ಇವತ್ತು ಬಿಡುಗಡೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಪ್ರಜ್ಞಾ ಸಿಂಗ್ ಠಾಕೂರ್ ವಿರುದ್ಧ ಏನು ಆರೋಪಗಳು ಕೇಳಿಬಂದಿತ್ತು ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಅವರದೇ ಮೋಟಾರ್ ಬೈಕ್ನಲ್ಲಿ ಬಾಂಬ್ ಬಿಡಲಾಗಿತ್ತು ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಆದರೆ ಮೋಟಾರ್ ಬೈಕ್ ಅವರದೇ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು ಕೊರತೆ ಇತ್ತು ಅನ್ನುವಂಥದ್ದು ಒಂದು ಉಲ್ಲೇಖ ಆಗಿದೆ. ಮತ್ತೊಬ್ಬ ಪ್ರಮುಖ ಆರೋಪಿಯಾಗಿರುವಂತಹ ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಏನಿದ್ದಾರೆ, ಇವರು ಹಣಕಾಸಿನ ನೆರವು ಮತ್ತೆ ಬಾಂಬನ್ನು ಬೇರೆ ಕಡೆಯಿಂದ ತರಿಸ್ಕೊಂಡಿದ್ರು ಅನ್ನುವಂಥ ಆರೋಪಗಳಿದ್ವು. ಅದಕ್ಕೂ ಕೂಡ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಸಿಗದೇ ಇದ್ದಂಥ ಹಿನ್ನೆಲೆಯಲ್ಲಿ ಬಾಕಿ ಉಳಿದಂಥ ಎಲ್ಲ ಆರೋಪಿಗಳನ್ನು ಕೂಡ ನಿರ್ದೋಷಿಗಳು ಅಂತ ಇವತ್ತು ಘೋಷಣೆ ಮಾಡಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇನ್ನು ಮಾಲೆಗಾಂವ್ ಸ್ಫೋಟದಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ ಎಂಬ ಪ್ರಾಸಿಕ್ಯೂಷನ್ ವಾದವನ್ನ ನ್ಯಾಯಾಲಯ ಒಪ್ಪಿಕೊಂಡಿದೆ. 101 ಜನರು ಗಾಯಗೊಂಡಿದ್ರು ಎಂಬ ಪ್ರಾಸಿಕ್ಯೂಷನ್ ವಾದವನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸಿದೆ. ನ್ಯಾಯಾಲಯಕ್ಕೆ ಸಲ್ಲಿಸಲಾದ ವೈದ್ಯಕೀಯ ಪ್ರಮಾಣ ಪತ್ರಗಳಲ್ಲಿ ಕೆಲವನ್ನ ತಿರುಚಲಾಗಿರೋದ್ರಿಂದ ಅದು 95 ಜನರಿಗೆ ಮಾತ್ರ ಗಾಯವಾಗಿದೆ ಅಂತ ಒಪ್ಪಿಕೊಂಡಿದೆ. ಅಲ್ಲದೆ ಸ್ಫೋಟದಲ್ಲಿ ಗಾಯಾಳುಗಳು ಸಹ ಪರಿಹಾರಕ್ಕೆ ಅರ್ಹರಾಗಿದ್ದಾರೆ ಅಂತ ಕೋರ್ಟ್ ಹೇಳಿದ್ದು 6 ಜನ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ, ಗಾಯಗೊಂಡವರಿಗೆ ತಲಾ 50,000 ಪರಿಹಾರಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳಿ ಕೋರ್ಟ್ ಹೇಳಿದೆ. ನನ್ನನ್ನ ಹಿಂಸಿಸಿದವರಿಗೆ ಉತ್ತರ ಸಿಕ್ಕಿದೆ, ಹಿಂದುತ್ವ ಗೆದ್ದಿದೆ, ಸಾಧ್ವಿ ಪ್ರಜ್ಞಾ ಸಿಂಗ್. ಆದೇಶ ಹೊರಬರ್ತಿದ್ದಂತೆ ಮಾತನಾಡಿದ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ತನಿಖೆಗೆ ಕರೆಸಿಕೊಳ್ಳುವವರಿಗೆ ಅದರ ಹಿಂದೆ ಒಂದು ಆಧಾರವಿರಬೇಕು. ನಾನು ಮೊದಲಿನಿಂದಲೂ ಕೂಡ ಹೇಳ್ತಿದ್ದೆ, ಅವರು ನನ್ನನ್ನು ತನಿಖೆಗೆ ಕರೆಸಿದ್ರು ಮತ್ತು ಬಂಧಿಸಿ ಚಿತ್ರಹಿಂಸೆ ಕೊಟ್ಟಿದ್ರು. ಇದು ನನ್ನ ಇಡೀ ಜೀವನವನ್ನ ಹಾಳು ಮಾಡ್ತು. ನಾನೊಬ್ಬ ಸನ್ಯಾಸಿ ಜೀವನವನ್ನು ನಡೆಸುತ್ತಿದ್ದೆ, ಆದರೆ ನನ್ನನ್ನು ಆರೋಪಿಯನ್ನಾಗಿ ಮಾಡಲಾಗಿದೆ ಮತ್ತು ಯಾರೂ ನಮ್ಮ ಪಕ್ಕದಲ್ಲಿ ಸ್ವಇಚ್ಛೆಯಿಂದ ನಿಲ್ತಿರಲಿಲ್ಲ. ನಾನು ಸನ್ಯಾಸಿಯಾಗಿರೋದ್ರಿಂದ ನಾನು ಜೀವಂತವಾಗಿದ್ದೇನೆ. ಪಿತೂರಿಯ ಮೂಲಕ ಭಗವಾನನನ್ನ ದೂಷಿಸಿದ್ದಾರೆ. ಇಂದು ಭಗವ ಗೆದ್ದಿದೆ, ಹಿಂದುತ್ವ ಗೆದ್ದಿದೆ ಮತ್ತು ದೇವರು ತಪ್ಪಿತಸ್ಥರನ್ನ ಶಿಕ್ಷಿಸ್ತಾನೆ ಅಂತ ಹೇಳಿದ್ರು.
ಪ್ರಕರಣದ ಸಂಬಂಧ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರತಿಕ್ರಿಯಿಸಿದ್ದು, ಭಯೋತ್ಪಾದನೆ ಎಂದಿಗೂ ಕೇಸರಿ ಬಣ್ಣದ್ದಾಗಿರಲಿಲ್ಲ, ಈಗಿಲ್ಲ ಮತ್ತು ಎಂದಿಗೂ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸುಮಾರು 17 ವರ್ಷಗಳ ಬಳಿಕ ಹೊರಬಿದ್ದ ಪ್ರಕರಣದ ತೀರ್ಪು ಹಿಂದೂ ಭಯೋತ್ಪಾದನೆಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. 17 ವರ್ಷಗಳ ಬಳಿಕ ಸುದೀರ್ಘವಾದಂಥ ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಾಲಯ ಈ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು ಆದೇಶ ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಯಾಕೆಂದ್ರೆ ಈ ಹಿಂದೆ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಹಿಂದುತ್ವದ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ ಅನ್ನುವಂತಹ ಸಾಕಷ್ಟು ರಾಜಕೀಯ ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬಂದಿದ್ವು. ಆದರೆ ಈ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಇವತ್ತು ನ್ಯಾಯಾಲಯದ ಆದೇಶ ಉತ್ತರವನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.